Good morning, guys. So today we will start the new chapter called current electricity. So which is the highest scoring chapter. So which is worth 13 marks ಬರುತ್ತೆ ಇದರಲ್ಲಿ 13 marks ಇದರಲ್ಲಿ highest ಇರೋದು. So 13 marks ಬರುತ್ತೆ. Just keep it in your mind. So ಈಗ just ಇದಕ್ಕಿಂತ ಮುಂಚೆ we will discuss about that electric charges and fields, electrostatic potential and capacitance. 2 chapters complete ಆಗಿದೆ. So 2 chapters ಅಲ್ಲಿ we have that 2 chapters ಏನು ಮಾಡಿದೀವಿ ಅಂತಂದ್ರೆ charge, study about the charge only, but it is at rest. Charge is at rest. So that is we called as electrostatics ಅಂತ ತಗೊಂಡಿದ್ವಿ. Okay, now we will start the new chapter called current electricity. ಇದರಲ್ಲಿ ಚಾರ್ಜ್ ನ ಮೂವ್ ಮಾಡ್ತೀವಿ. Okay, so what is current electricity ಅಂತಂದ್ರೆ current electricity is nothing but it is a branch of physics which deals about the charge with motion. Okay, charge move ಆಗ್ತಾ ಇದ್ರೆ ಅದನ್ನ ಸ್ಟಡಿ ಮಾಡೋದಕ್ಕೇನೆ current electricity ಅಂತ ತಗೊಂತೀವಿ. Okay, now ಇದರಲ್ಲಿ what we call as current, first concept called as current. ಏನು ಕರೆಂಟ್ ಅಂತಂದ್ರೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಕೇಳಿರ್ತೀರ, ಪವರ್ ಹೋಯ್ತು, ಕರೆಂಟ್ ಬಂತು, ಕರೆಂಟ್ ಹೋಯ್ತು, ಕರೆಂಟ್ ಇಲ್ಲ ಅಂತಂದ್ರೆ ಈ ತರ ಹೋಮ್ ಅಪ್ಲಯನ್ಸಸ್ ರನ್ ಆಗಲ್ಲ, ಇವೆಲ್ಲ ಡೀಟೇಲ್ಸ್ ಎಲ್ಲ ಬಂದಿದೆ. ಓಕೆ, ಸೊ ವಾಟ್ ವಿ ಕಾಲ್ಡ್ ಆಸ್ ಕರೆಂಟ್. ಏನ್ ಕರೆಂಟ್ ಅಂತಂದ್ರೆ ಓಕೆ, ಸೊ ಕರೆಂಟ್ ಈಸ್ ನಥಿಂಗ್ ಬಟ್, ಹಾಗೆ ಹೇಳಿದೆ, ಕರೆಂಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ವೆರಿ ಸಿಂಪಲ್, ಇಟ್ ಈಸ್ ದಿ ರೇಟ್ ಆಫ್ ಫ್ಲೋ of charge. Rate of flow of charge is called current ಅಂತ ತಗೊಂತೀವಿ, electric current ಅಂತ ಹೇಳ್ಬಿಟ್ಟು. Rate of flow of charge ಅಂತಂದ್ರೆ we have the symbol called I. I is the symbol for electric current ಗೆ. Okay, so rate ಅಂತಂದ್ರೆ ಕೆಳಗಡೆ time, so that is I is equal to Q by T is the equation for current. I is equal to Q by T. Okay, similarly what is the SI unit? SI unit of current is, okay, so coulomb per second ಆದ್ರೂ ಬರೀಬಹುದು, or otherwise ಇದಕ್ಕೊಂದು ಸ್ಟ್ಯಾಂಡರ್ಡ್ SI unit ಇದೆ, ಫಂಡಮೆಂಟಲ್ SI unit, ಅದು that's be called ampere. Ampere symbol is capital A. Okay, so this is the SI unit for current. Now dimensional formula ಏನಾಗುತ್ತೆ? Dimensional formula, it is a fundamental quantity, fundamental physical quantities ನಿಮ್ಗೆ ಆಲ್ರೆಡಿ ಫಸ್ಟ್ ಇಯರ್ ಅಲ್ಲೇ ಬಂದಿದೆ. 7 fundamental physical quantities ಇದೆ, ಅದರಲ್ಲಿ current is also one of the physical quantity. ಸೊ ಅದಕ್ಕೆ ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಆಂಪಿಯರ್ ಪವರ್ 1 ಅಂತ ಬರುತ್ತೆ. ಆಂಪಿಯರ್ ಪವರ್ 1 is the dimensional formula for current. It is a scalar quantity. It is a scalar quantity. Sir, how we will say that scalar quantity? Switch ಹಾಕಿದ ತಕ್ಷಣ ಲೈಟ್ ಬರುತ್ತೆ, ಸ್ವಿಚ್ ಆಫ್ ಮಾಡಿದ ತಕ್ಷಣ ಲೈಟ್ ಹೋಗುತ್ತೆ, ಸೊ we can say the particular direction ಅಲ್ವಾ. ಬಟ್ ಇದಕ್ಕೆ ಕರೆಂಟ್ ಗೆ ಡೈರೆಕ್ಷನ್ ಇದೆ, ಬಟ್ ಡೋಂಟ್ ಹ್ಯಾವ್ ಪರ್ಟಿಕ್ಯುಲರ್ ಆರ್ ಸ್ಪೆಸಿಫೈಡ್ ಡೈರೆಕ್ಷನ್. ನಾವು AC ಅಂತ ರೆಫರ್ ಮಾಡ್ತೀವಿ. AC ಅಲ್ಲಿ ಬೈ ವೇ ಅಂದ್ರೆ ಹೋಗೋದು ಬರೋದು ಎರಡು ಇರುತ್ತೆ, 2 ವೇ ಬರುತ್ತೆ ಅದು AC. ಅದರಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಇದೆಯಾ ಇಲ್ಲ ಬ್ಯಾಕ್ವರ್ಡ್ ಡೈರೆಕ್ಷನ್ ಇದೆಯಾ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಟೈಮ್ ಹೇಳಕ್ ಬರಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ತಗೊಂತೀವಿ. ಓಕೆ, ಕರೆಂಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ಸ್ ಹ್ಯಾವ್ direction, it's other direction, but don't have specified direction, don't have particular or specified direction ಅಂತ ತಗೊಂತೀವಿ. ಓಕೆ, don't have specified direction. ಇಲ್ಲಿ ಬರೀತೀನಿ, don't have specified direction. ಸ್ಪೆಸಿಫೈಡ್ ಡೈರೆಕ್ಷನ್ ಇರಲ್ಲ ಇದು. ಓಕೆ, ಬಟ್ ಡೈರೆಕ್ಷನ್ ಇರುತ್ತೆ. ಡೈರೆಕ್ಷನ್ ಇದ್ರೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ಬೋದು, ಬಟ್ ಇಲ್ಲೇನಾಗಿರುತ್ತೆ ಅಂತಂದ್ರೆ ಸ್ಪೆಸಿಫೈಡ್ ಡೈರೆಕ್ಷನ್ ಇಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತಾನೆ ತಗೊಂತೀವಿ. ಓಕೆ, ಸೊ ಈಗ ಗೊತ್ತಾಯ್ತು ಕರೆಂಟ್ ಅಂದ್ರೆ ಏನು. ಇಟ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್, ದಟ್ ಈಸ್ I is equal to Q by T.
SI unit is ampere, dimension of formula a power 1. It is a scalar quantity. It's how the direction, but it's don't have specified direction. Specified direction ಅಂತಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಡೈರೆಕ್ಷನ್ ಹೇಳಕ್ ಬರಲಿಲ್ಲ ಅಂತಂದ್ರೆ ಅದನ್ನ ಸ್ಕೇಲಾರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಆಲ್ ಅಬೌಟ್ ದಟ್ ಕರೆಂಟ್. ಓಕೆ, ಸೊ ಐ ಥಿಂಕ್ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಈಗ ಇನ್ಮೇಲೆ ಏನು ಕರೆಂಟ್ ಹೋಗಿದ್ದು ಕರೆಂಟ್ ಬಂದಿದೆ ಅಂತಂದ್ರೆ ಚಾರ್ಜ್ ಬರ್ತಾ ಇಲ್ಲ ಅಂದ್ರೆ ಕರೆಂಟ್ ಬರ್ತಿಲ್ಲ ಅಂತ, ಚಾರ್ಜ್ ಬರ್ತಿದೆ ಅಂತಂದ್ರೆ ಕರೆಂಟ್ ಬರ್ತಿದೆ ಅಂತ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಟ್ ದ ಟೈಮ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲಿ ಚಾರ್ಜ್ ಏನಾದ್ರು ಫ್ಲೋ ಆದ್ರೆ ಅದನ್ನ ಕರೆಂಟ್ ಅಂತ ತಗೊಂತೀವಿ. ಓಕೆ, ಸೊ ನಾವು ಈಗ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಇದು ಕರೆಂಟ್ ಎಲ್ಲಿ ಬರೀ ಕಂಡಕ್ಟರ್ಸ್ ಅಲ್ಲಿ ಮಾತ್ರ ಫ್ಲೋ ಆಗುತ್ತೆ. ಸೆಮಿ ಕಂಡಕ್ಟರ್ಸ್ ಅಲ್ಲಿ ಮತ್ತೆ ಕಂಡಕ್ಟರ್ಸ್ ಅಲ್ಲಿ ಫ್ಲೋ ಆಗುತ್ತೆ. ಸೆಮಿ ಕಂಡಕ್ಟರ್ಸ್ ಅಲ್ಲೂ ವಿ ಹ್ಯಾವ್ ಸಮ್ ಕಂಡೀಷನ್ಸ್, ಬಟ್ ಕಂಡಕ್ಟರ್ಸ್ ಅಲ್ಲಿ ಫ್ಲೋ ಆಗುತ್ತೆ. ಅದೇ ರೀತಿನೇ ಈಗ ಕರೆಂಟ್ ಅಂತ ಬಂದಾಗ ನೆಕ್ಸ್ಟ್ ಎಷ್ಟು ಫ್ಲೋ ಆಗ್ತಿದೆ ಅನ್ನೋದನ್ನ ವಿ ಕ್ಯಾನ್ ಮೆಜರ್ ಲೈಕ್ ಕರೆಂಟ್ ಡೆನ್ಸಿಟಿ ಅಂತ ಹೇಳ್ತೀವಿ. ಕರೆಂಟ್ ಡೆನ್ಸಿಟಿ. ಸೊ ವಾಟ್ ಈಸ್ ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಸಿಂಬಲ್ ಈಸ್ J. ವಾಟ್ ಈಸ್ ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಇಟ್ ಈಸ್ ದ ರೇಷಿಯೋ ಆಫ್ current flowing through unit area of a conductor. Unit area of a conductor. Okay, so this we called as current density ಅಂತ ಹೇಳ್ತೀವಿ. ಎಷ್ಟು ಡೆನ್ಸಿಟಿ ಇದಾಗಿದೆ ಅಂತ ಹೇಳ್ಬಿಟ್ಟು now that's we can write J is equal to I by A. J is equal to I by A is the equation for current density. ಇದಕ್ಕೂ ಅಷ್ಟೇ ಕರೆಂಟ್ ಡೆನ್ಸಿಟಿಗೆ SI ಯೂನಿಟ್ ಅಂದ್ರೆ ಸಿಂಪಲ್ ಇದೆ. ಸೊ ಕರೆಂಟ್ಗೆ ಆಂಪಿಯರ್, ಏರಿಯಾಗೆ ಮೀಟರ್ ಸ್ಕ್ವೇರ್ ಕೆಳಗಡೆ ಇದೆ. ಸೊ ಆಂಪರ್ ಮೀಟರ್ ಸ್ಕ್ವೇರ್ is the SI unit for current density. Dimension of formula similarly a power 1 ampere power 1. ಇದು ಮೀಟರ್ ಬಂದು ಲೆಂತ್, so that's why L power minus 2. so this is the dimension formula for current density. ಸೊ ಈಗ ಕರೆಂಟ್ ಅಂದ್ರೆ ಏನು, ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಇಟ್ ಇಸ್ ಅ ರೇಷಿಯೋ ಆಫ್ ಕರೆಂಟ್ ಫ್ಲೋಯಿಂಗ್ ಪರ್ ಯೂನಿಟ್ ಏರಿಯಾ ಆಫ್ ಎ ಕಂಡಕ್ಟರ್, ಯೂನಿಟ್ ಏರಿಯಾ ಆಫ್ ಕಂಡಕ್ಟರ್. ಸೊ ದಟ್ ಈಸ್ J is equal to I by A, SI unit and dimension of formula. Okay, so now ಇಲ್ಲೂ ಅಷ್ಟೇ ಕರೆಂಟ್ ಡೆನ್ಸಿಟಿ ಅಂತ ತಗೊಂಡ್ರು ಇಟ್ ಈಸ್ ಆಲ್ಸೋ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. It is also a scalar quantity. Okay, now ಇದನ್ನ in terms of number of electrons ಅಲ್ಲಿ ನೋಡೋಣ. according to quantization of charges, so number of charge ಮೇಲೆ ಡಿಪೆಂಡ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. just keep it in your mind ಇದನ್ನ. okay, now J is equal to suppose we have J is equal to, we know that J is equal to I by A ಆದಾಗ I is nothing but Q by T. just now rate of flow of charge is called as current, so that is I is equal to Q by T. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Q by T into A, Q by T into A. Q in terms of quantization of charge ಏನಿದೆ ಅಂತಂದ್ರೆ that is Q is equal to NE, integral multiple of basic unit of charge ಅಂತ ಹೇಳ್ತೀವಿ. so that is Q ಇರೋ ಕಡೆ NE TA. okay, so it is the current density in terms of number of electrons ಮೇಲೆ current density ನ ತಗೊಂಡಿದ್ದೀವಿ. so these are about that current density in terms of number of electrons. okay, so now we have that J is equal to I by A ಆದಾಗ. okay, so J is not a scalar quantity, it is a vector quantity. okay, J is equal to I by A ಆಗ I is equal to ಏನಾಗುತ್ತೆ J dot A ಅಂತ ಬರುತ್ತೆ. okay, J dot A in vector form dot product ಏನು ಕೊಡುತ್ತೆ ಅಂತಂದ್ರೆ I is equal to JA cos theta.
JA cos theta. It is a scalar. ಇವೆರಡು ವೆಕ್ಟರ್ಸ್ ಆಗುತ್ತೆ. ಸೊ ಇದು ವೆಕ್ಟರ್ ಫಾರ್ಮ್. ಓಕೆ, ಸೊ ಇದು ವೆಕ್ಟರ್ ಇದೆ. ಸಾರಿ, J is a scalar ಅಂತ ಬರ್ದಿದ್ದೆ. J is a vector. Current density is a vector quantity. Okay, so that is in vector form I is equal to JA cos theta. ಇದು ಡಾಟ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ ಅಲ್ಲಿ cos angle ಬರುತ್ತೆ. So this is all about that current density. ಇದರಲ್ಲಿ ಈ ತರದ ಕ್ವೆಶ್ಚನ್ಸ್ ಒಂದು ಸ್ವಲ್ಪ ಕೇಳ್ತಾ ಇರ್ತಾರೆ. Just keep it in mind. Current in terms of number of electrons. Current in a vector form. Okay, so this is all about that current density. Just look at that. Clear? Okay. Now, ಇದು current density ಆಯಿತು. ಕರೆಂಟ್ ಅಂಡ್ ಕರೆಂಟ್ ಡೆನ್ಸಿಟಿ ಬಂದು ಇದರಲ್ಲಿ ಕೆಲವೊಂದು ಸ್ಪೆಸಿಫೈಡ್ ವರ್ಡ್ಸ್ ಒಂದು ಎರಡು ಕಡೆ ಹೇಳ್ತೀನಿ, ಅದನ್ನ ನೀವು ಹೇಳ್ಬೋದು. ಜಸ್ಟ್ ಸಿ ದಟ್. ಒಂದು ಸ್ಟಡಿ ಕರೆಂಟ್, ಸೆಕೆಂಡ್ ಒನ್ ಇನ್ಸ್ಟಾಂಟೇನಿಯಸ್ ಕರೆಂಟ್. ಐ ಥಿಂಕ್ ಇದನ್ನು ಕೇಳಿದ್ದೀರಾ, ಈ ವರ್ಡ್ ಕೇಳಿದ್ದೀರಾ, ಇನ್ಸ್ಟಾಂಟೇನಿಯಸ್ ಕರೆಂಟ್. ಓಕೆ, ಜಸ್ಟ್ ಡೆಫಿನೇಷನ್ಸ್ ಆಮೇಲೆ ತಗೊಂತೀನಿ. ಸೊ ದಟ್ಸ್ ವೈ ಸ್ಟಡಿ ಕರೆಂಟ್ ಅಂದರೆ ಏನು, ಇನ್ಸ್ಟಾಂಟೇನಿಯಸ್ ಕರೆಂಟ್ ಅಂದರೆ ಏನು ಅಂತ ನೋಡೋಣ. ಓಕೆ, ವಾಟ್ ಈಸ್ ಸ್ಟಡಿ ಕರೆಂಟ್? ಸ್ಟಡಿ ಕರೆಂಟ್ ಅಂತಂದರೆ ವಿ ಹ್ಯಾವ್ ದಟ್ ಇಟ್ ಈಸ್ ದ ಫ್ಲೋ ಆಫ್ ಯೂನಿಫಾರ್ಮ್ ಕರೆಂಟ್ ಅಂದರೆ ಕಾನ್ಸ್ಟೆಂಟ್, ಫ್ಲಕ್ಚುಯೇಟ್ ಆಗ್ದಂಗೆ. ಯೂನಿಫಾರ್ಮ್ ಕರೆಂಟ್, ಕಾನ್ಸ್ಟೆಂಟ್ ಕರೆಂಟ್. ಯೂನಿಫಾರ್ಮ್ ಕರೆಂಟ್, it is the flow of the uniform current in a conductor. Is called steady current. Okay, so this we called as steady current ಅಂತ ತಗೊಂತೀವಿ. ನೆಕ್ಸ್ಟ್ ಇನ್ಸ್ಟಾಂಟೇನಿಯಸ್ ಕರೆಂಟ್. ಇದು ಆಲ್ರೆಡಿ ಗೊತ್ತಿದೆ ನಿಮಗೆ. ಎಲ್ಲಿ what are the types of speed, what are the types of velocity, what are the types of acceleration, ಅದರಲ್ಲಿ ಒಂದೊಂದು ಬಂದಿದೆ. ಇನ್ಸ್ಟಾಂಟೇನಿಯಸ್ ಸ್ಪೀಡ್, ಇನ್ಸ್ಟಾಂಟೇನಿಯಸ್ acceleration, ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಅಂತ ಹೇಳ್ಬಿಟ್ಟು. ವಾಟ್ ಇಸ್ ದಟ್ ಇನ್ಸ್ಟಾಂಟೇನಿಯಸ್? ಇನ್ಸ್ಟಾಂಟೇನಿಯಸ್ ನಥಿಂಗ್ ಬಟ್ ಪರ್ಟಿಕ್ಯುಲರ್ ಅಂತ ಹೇಳಿದ್ದೀನಿ ಅದನ್ನೇ. ಸೊ ದಟ್ ಈಸ್ ಸಿಂಬಲ್ ವಿ ಕಾಲ್ಡ್ ಆಸ್ I is equal to dq by dt. Okay, so it is the rate of flow. It is the rate of flow of charge through a conductor. Rate of flow of charge through a conductor at a particular instant of time. It's called instantaneous current. Particular instant ಅಲ್ಲಿ ಈಗ ನಾನು 5 ಸೆಕೆಂಡ್ ಅಲ್ಲಿ ವಾಟ್ ಇಸ್ ಅ ಕರೆಂಟ್, 10 ಸೆಕೆಂಡ್ ಅಲ್ಲಿ ವಾಟ್ ಇಸ್ ಅ ಕರೆಂಟ್, 15 ಸೆಕೆಂಡ್ ಅಲ್ಲಿ ವಾಟ್ ಇಸ್ ಅ ಕರೆಂಟ್, ಆ ಥರ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಏನಾದರೂ ಕರೆಂಟ್ ಬಂತು ಅಂದರೆ ದಟ್ ಟೈಪ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಆಸ್ ಇನ್ಸ್ಟಾಂಟೇನಿಯಸ್ ಕರೆಂಟ್ ಅಂತ ಹೇಳ್ತೀವಿ. ಒಂದು ಕಂಡಕ್ಟರಲ್ಲಿ ಕಾನ್ಸ್ಟೆಂಟ್ ಆಗಿ ಕರೆಂಟ್ ಫ್ಲೋ ಆಗ್ತಿತ್ತು ಅಂತಂದರೆ ದಟ್ ಟೈಪ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಆಸ್ ಸ್ಟಡಿ ಕರೆಂಟ್ ಅಂತ ತಗೊಂತೀವಿ. ಓಕೆ, ಸೊ ದೀಸ್ ಆರ್ ದ ಟೂ ಡೆಫಿನೇಷನ್ಸ್. ಜಸ್ಟ್ ಕೀಪ್ ಇಟ್ ಇನ್ ಎ ಮೈಂಡ್. ಓಕೆ, now one more important concept, very important concept. Let us discuss that one. ಈಗ ನಿಮಗೆಲ್ಲ ಗೊತ್ತಾಯ್ತು what is current density, types of current, steady current and instantaneous current. Current density ನ number of electrons ಅಲ್ಲಿ ಹೆಂಗೆ ಬರ್ಕೋಬೇಕು, in vector form ಅಲ್ಲಿ ಹೆಂಗೆ ಬರ್ಕೋಬೇಕು ಅನ್ನೋದನ್ನ ನೋಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ come to that very important concept. ಇದೇ ಕಾನ್ಸೆಪ್ಟ್ ಮೇಲೆನೆ throughout the chapter build ಆಗಿರುತ್ತೆ. ಸೊ ಅದನ್ನು ನೋಡೋಣ. That is Ohm's law. I think ಇದನ್ನು ಆಲ್ರೆಡಿ ಸ್ಟಡಿ ಮಾಡಿರ್ತೀರ ನೀವು. Ohm's law ಏನು ಹೇಳುತ್ತೆ? Ohm's law
What's the statement of Ohm's law? Very simple and very easy statement. Statement of Ohm's law. Statement. What is the statement of Ohm's law anta tagondaga? It is very simple. We have already known that ಒಂದು ಕಂಡಕ್ಟರ್ ಅಂತ ಇತ್ತು ಅಂತಂದ್ರೆ ಅದರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬಂದಾಗ ಒಂದು, ಈಗ ಸಪೋಸ್ ಇಟ್ ಈಸ್ ಅ ಕಂಡಕ್ಟರ್ ಎ ಅಂಡ್ ಬಿ. ಒಂದು ಕಂಡಕ್ಟರ್ ಇಲ್ಲಿದೆ. ಈ ಕಂಡಕ್ಟರ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡ್ತಾ ಇದೀವಿ. ಆ ಕರೆಂಟ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿದೆ ಅಂತಂದ್ರೆ ಸ್ಟೇಟ್ಮೆಂಟ್ ಹೇಳ್ತೀನಿ ನೋಡಿ. ಸ್ಟಡಿ ಕರೆಂಟ್ flowing in a conductor, steady current flowing in a conductor is directly proportional to the steady current flowing in a conductor is directly proportional to the potential difference, directly proportional to the potential difference across the ends of the conductor. Potential difference across the ends of the conductor. Potential difference ಯಾವಾಗಲೂ ಅಷ್ಟೇ ends ಅಲ್ಲೇ ಫೈಂಡ್ ಔಟ್ ಮಾಡ್ತೀವಿ. ends of the conductor ಇಲ್ಲಿವರೆಗೂ ಬರೆದ್ರು ಸಾಕು. ಆರ್ ಆರ್ ದ ವಾಯ್ಸ್. ಈಗ ಯಾವುದೇ ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ನ ಫ್ಲೋ ಮಾಡಿದಾಗ ಆ ಕರೆಂಟ್ ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ. ಆ ಕರೆಂಟ್ ಫ್ಲೋ ಆಗಬೇಕಾದ್ರೆ ಏನೇನು ಸಿಗುತ್ತೆ ಅಂತಂದ್ರೆ ಪ್ರೊವೈಡ್ಸ್, ಏನ್ ಬರುತ್ತೆ, ಪ್ರೊವೈಡ್ಸ್ ಟೆಂಪರೇಚರ್ನ ಪ್ರೊವೈಡ್ ಮಾಡುತ್ತೆ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ remains same. Remains constant ಇರಬೇಕು. ಬರೀ ಟೆಂಪರೇಚರ್ ಮಾತ್ರ ಪ್ರೊವೈಡ್ ಮಾಡುತ್ತೆ, ಪ್ರೆಷರು, ವಾಲ್ಯೂಮು ಅದರದೆಲ್ಲ ಕಂಡೀಷನ್ನು ಸೇಮ್ ಇತ್ತು ಅಂತಂದ್ರೆ ಅದನ್ನ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ ಅಂತ ತಗೊಂತೀವಿ. ಓಮ್ಸ್ ಲಾ ಅನ್ನೋದನ್ನ ಡಿಫೈನ್ ಮಾಡುತ್ತೆ. ಓಕೆ, ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ ಅಂದ್ರೆ the steady current flowing in a conductor is directly proportional to potential difference across the ends of the conductor, provide temperature and other physical conditions remains constant or same anta ಹೇಳಬೇಕು. Okay, so that I is directly proportional to ಏನಾಯ್ತಂದ್ರೆ V. Okay, I is directly proportional to V ಅಂತ ತಗೊಂಡಾಗ V is equal to I R I ಅಂತ ತಗೊಂತೀವಿ. V is equal to RI IR ಅಂತ ತಗೋಣ. V is equal to IR, where R is nothing but proportionality constant. ಅದನ್ನೇ we called resistance ಅಂತ ಹೇಳ್ತೀವಿ. Why the temperature ಬರುತ್ತೆ ಅಂತಂದ್ರೆ ಟೆಂಪರೇಚರ್ ಯಾಕೆ ಬರುತ್ತೆ ಅಂತಂದ್ರೆ ರೆಸಿಸ್ಟೆನ್ಸ್, ಅಪೋಸಿಷನ್. ಸೊ ಅದಕ್ಕೋಸ್ಕರ ಟೆಂಪರೇಚರ್ ಬರುತ್ತೆ. ಓಕೆ, ಸೊ R is nothing but proportionality constant called as resistance ಅಂತ ಹೇಳ್ತೀವಿ. ಓಕೆ, so this we called as Ohm's law. V is equal to IR. Keep it in mind. V is equal to IR ಅನ್ನೋದು Ohm's law. R ಅಂದ್ರೆ ಏನು, resistance. So this is the simple law called as Ohm's law. So simple ಮತ್ತೆ very important law. So ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಈಗ. ಓಕೆ, ಸೊ ಇದು ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಈಗ ಇದರಲ್ಲಿ ಒಂದು ಒಳ್ಳೆ ಯಾವುದೋ ಒಂದು ಹೊಸದೊಂದು ಫಿಸಿಕಲ್ ಕ್ವಾಂಟಿಟಿ ಬಂದಿದೆ. ಯಾವುದದು, ರೆಸಿಸ್ಟೆನ್ಸ್ ಅನ್ನೋದು. ಸೊ ವಾಟ್ ಈಸ್ ರೆಸಿಸ್ಟೆನ್ಸ್? What is resistance? ಏನು resistance ಅಂತಂದ್ರೆ, so resistance is a new physical quantity. ಈಗ ಒಂದು physical quantity ಸಿಕ್ತು. ಓಕೆ, so what is resistance ಅಂತಂದ್ರೆ it is the opposition to the flow of charges. Flow of charges are current in a conductor. Opposition to the flow of charges are current in a conductor is called as
ರೆಸಿಸ್ಟೆನ್ಸ್ ಅಂತ ತಗೊಂತೀವಿ. ಸಿಂಬಲ್ ಈಸ್ ಆರ್. ಆರು. ಓಕೆ, ಸೊ ಇದು ಅಪೋಸಿಷನ್ ಅಷ್ಟೇ. ಸೊ ಇದು ಚಾರ್ಜಸ್ ಯಾವಾಗ ಅಪೋಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಇಸ್ ಅ ಫಾರ್ಮ್ ಆಫ್ ವೇಸ್ಟೇಜ್ ಆಫ್ ಎನರ್ಜಿ ಅಂತ ತಗೊಂತೀವಿ. ಹಾಗಾದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆದಷ್ಟು ವೇಸ್ಟೇಜ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಹೀಟ್ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಸೊ ದಟ್ ಇಸ್ ದ ಮೇನ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಅದ್ರ ಪ್ರಕಾರ ತಗೊಳ್ಳೋದಾದ್ರೆ V is equal to IR ಆಯಿತು ಅಂತಂದ್ರೆ V is equal to IR. ಸೊ R is equal to ಏನಾಗುತ್ತೆ, V by I. ಓಕೆ, R is equal to V by I. ಸೊ R is equal to V by I ಅಂತ ತಗೊಂಡಿದ್ದೀವಿ ಅಂತಂದ್ರೆ V ಗೆ ಪೊಟೆನ್ಷಿಯಲ್ ದಟ್ ಈಸ್ ವೋಲ್ಟ್, I ಆಂಪ್. ಓಕೆ, ವೋಲ್ಟ್ ಪರ್ ಆಂಪ್. ಇದನ್ನೇ ವಿ ಕಾಲ್ಡ್ ಆಸ್ ಕಂಪ್ಲೀಟ್ಲಿ ವಿ ವಿಲ್ ಸೇ ದಟ್ ಇದಕ್ಕೆ SI ಯೂನಿಟ್ ಬಂದು ಹಿಂಗೆ ತಗೊಂತೀವಿ. ಇಟ್ ಈಸ್ ಹೋಮ್ ಅಂತ ಹೇಳ್ತೀವಿ, ಹೋಮ್. So resistance is the opposition to the flow of charges or current in a conductor. So SI unit is ohm. Okay. So ಇಲ್ಲಿ ಒಂದು ಕ್ವಶನ್ ಯಾವ ರೀತಿ ಕೇಳ್ತಾನೆ ಅಂತಂದ್ರೆ, ಇದಕ್ಕಿಂತ ಇನ್ನೊಂದು ಮುಂಚೆ ಮಾಡಬೇಕಿತ್ತು. ಇಲ್ಲಿ ಡಿಫೈನ್ ಓಮ್. ಓಮ್ ಇಸ್ ದ SI unit ಫಾರ್ ರೆಸಿಸ್ಟೆನ್ಸ್. ಅದನ್ನೇ ಡಿಫೈನ್ ಮಾಡಿ ಅಂತಂದ್ರೆ ಇದನ್ನ ಹೆಂಗ್ ಡಿಫೈನ್ ಮಾಡ್ತೀರಾ? ಇಫ್ 1 volt of potential, if 1 volt of potential developed, if 1 volt of potential developed in a conductor to the flow of, if 1 volt of potential developed in a conductor to the flow of current, to the flow of current in 1 amp said to be 1 ohm. 1 volt of potential developed in a conductor to the flow of charge or to the flow of current is 1 amp. 1 amp of current flowing in a conductor develops 1 volt potential. ಅಂಗು ಬರಿಬಹುದು ಎರಡು ಒಂದೇ. 1 volt of potential developed in a conductor to the flow of current 1 amp we said to be R is equal to 1 ohm ಅಂತ ಹೇಳ್ತೀವಿ. So this is the definition for ohm. Okay, so definition for ohm. Next ಇದೇ ಇನ್ನೊಂದನ್ನ ಡಿಫೈನ್ ಮಾಡಬಹುದು ಇಲ್ಲೇನೆ. ಇದು ಐ ಥಿಂಕ್ ಇಷ್ಟು ರೆಸಿಸ್ಟೆನ್ಸ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ರೆಸಿಸ್ಟರ್ಸ್ ಅಂತ ಬರುತ್ತೆ. ಅದಕ್ಕೆ ಅವಾಗ ನಿಮ್ಗೆ ಏನೇನು ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಇದು ರೆಸಿಸ್ಟೆನ್ಸ್. ಈಗ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ. ಯಾವ ರೀತಿ ಅಂತಂದ್ರೆ, what is SI unit for current? SI unit for current is ampere. ಸೊ ಅದಕ್ಕೆ ಡಿಫೈನ್ ಆಂಪಿಯರ್ ಅಂತ ಕೇಳಿದೆ. Sorry, I think not necessary. Okay, so ಇದು define ohm ಸಾಕು. Define ohm. I think resistance ಅಂದ್ರೆ ಏನು, resistance SI unit ಏನು, resistance definition ಎಲ್ಲ ತಗೊಂಡ್ರಿ. Okay, so define ohm ಎಲ್ಲ ಆಯ್ತು. ಈಗ ಓಮ್ಸ್ ಲಾ, ಓಮ್ಸ್ ಲಾನೇ ಗೊತ್ತಿದೆ ನಮಗೆ, ಓಮ್ಸ್ ಲಾ. ಸೊ ಓಮ್ಸ್ ಲಾ ಲಿಮಿಟೇಷನ್ಸ್ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂದ್ರೆ ಫೇಲ್ಯೂರ್ಸ್. ಲಿಮಿಟೇಷನ್ಸ್ ಅಂದ್ರೆ ಫೇಲ್ಯೂರ್ಸ್ ಆಫ್ ಓಮ್ಸ್ ಲಾ ನೋಡೋಣ. ಓಕೆ, ಓಮ್ಸ್ ಲಾ ಎಲ್ಲೆಲ್ಲಿ ಫೇಲ್ಯೂರ್ ಆಯ್ತು ಅಂತಂದ್ರೆ ಈ ರೀತಿ ನಮ್ಗೆ ಯಾವಾಗಲೂ ಅಷ್ಟೇ, ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್. V is directly proportional to I ಅಂತ ತಗೊಂಡ್ರೆ, ಸಿ ಈ ಕಡೆ ಪೊಟೆನ್ಷಿಯಲ್ ಈ ಕಡೆ ಕರೆಂಟ್ ಅಂತ ತಗೊಂಡ್ರೆ, ಓಕೆ. ಸೊ ಯಾವಾಗಲೂ ಅಷ್ಟೇ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಬೇಕು ಅಂತಂದ್ರೆ ಈ ರೀತಿ ಸ್ಟ್ರೈಟ್ ಲೈನ್ ಬರಬೇಕು. ಆ ರೀತಿ ಸ್ಟ್ರೈಟ್ ಲೈನ್ ಬಂದ್ರೆ ಮಾತ್ರನೇ ಓಮ್ಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವುದಕ್ಕೂ ಅಪ್ಲಿಕೇಬಲ್ ಆಗಲ್ಲ. ಈ ರೀತಿ ಸ್ಟ್ರೈಟ್ ಲೈನ್ ಬರಬೇಕು ಅಂತಂದ್ರೆ ಓಮ್ಸ್ ಲಾ ಬರೀ ಕಂಡಕ್ಟರ್ಸ್ ಅಲ್ಲಿ ಮಾತ್ರ ಪಾಸಿಬಿಲಿಟೀಸ್ ಇದೆ. ಸೊ ಹಾಗಾದ್ರೆ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಯಾವ್ದಕ್ಕಾಗಲ್ಲ, ಕಂಡಕ್ಟರ್ಸ್ ಬಿಟ್ಟಿಂಗ್ ಯಾವುದಕ್ಕೂ ಆಗಲ್ಲ. ಅಪ್ಲಿಕೇಬಲ್ ಫಾರ್, ನೀವು ಬೇಕಾದ್ರೆ ಇದನ್ನೇ ಒಂದೊಂದು ಮೆಟಲ್ನ ಒಂದೊಂದು ಮ್ಯಾಟರ್ನ ಒಂದೊಂದು ಪಾಯಿಂಟ್ ಮಾಡ್ಬೋದು. ಸೆಮಿ ಕಂಡಕ್ಟರ್ಸ್ಗೆ ಅಪ್ಲಿಕೇಬಲ್ ಆಗಲ್ಲ, ಸೂಪರ್ ಕಂಡಕ್ಟರ್ಸ್ಗೆ ಅಪ್ಲಿಕೇಬಲ್ ಆಗಲ್ಲ. ಸೂಪರ್ ಕಂಡಕ್ಟರ್ಸ್, ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್,
ಇವೆಲ್ಲ ಎಲೆಕ್ಟ್ರಿಕಲ್ ಕಾಂಪೌಂಡ್ಸು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಟ್ರಾನ್ಸಿಸ್ಟರ್ಸ್ ಎಕ್ಸೆಟ್ರಾ. ಇದಕ್ಕೆ ಯಾವುದಕ್ಕೂ ಅಪ್ಲಿಕೇಬಲ್ ಆಗಲ್ಲ. ಹಾಗಾದರೆ ಅಪ್ಲಿಕೇಬಲ್ ಆಗೋದು ಯಾವುದಕ್ಕೆ? ಓನ್ಲಿ ಕಂಡಕ್ಟರ್ಸ್. ಓಕೆ. ಇನ್ನ ಒಂದು ಅಪ್ಲಿಕೇಶನ್ ಏನು ಅಂತಂದ್ರೆ, ಈ ಒಂದು ಕಂಡಕ್ಟರ್ಸ್ ಕೂಡ ಕೆಲವೊಂದು ಸರಿ ಆಗಲ್ಲ. ಯಾವ ಕಂಡೀಷನ್ ಅಲ್ಲಿ ಅಂತಂದ್ರೆ, ಇಟ್ ಈಸ್ ನಾಟ್ applicable for conductors. It is not applicable for conductors at very high and very low temperature. ಈ ಒಂದು ಕಂಡಕ್ಟರ್ಸ್ಗೂ ಅಪ್ಲಿಕೇಬಲ್ ಆಗಲ್ಲ. ಎಲ್ಲೆಲ್ಲಿ ಅಂತಂದ್ರೆ ವೆರಿ ಹೈ ಆರ್ ವೆರಿ ಲೋ ಟೆಂಪರೇಚರ್ ಮಾಡರೇಟ್ ಆಗಿರಬೇಕು. ಇಲ್ಲ ಅಂತಂದ್ರೆ ಕಂಡಕ್ಟರ್ಸ್ ಸಮೇತ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ. ಓಕೆ. ಸೊ ದಿಸ್ ಇಸ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ನೀವು ಬೇಕಾದ್ರೆ ಸೆಮಿ ಕಂಡಕ್ಟರ್, ಸೂಪರ್ ಕಂಡಕ್ಟರ್, ಡಯೋಡ್, ಟ್ರಾನ್ಸಿಸ್ಟರ್, ಎಲೆಕ್ಟ್ರೋಲೈಟ್ಸು ಈ ಥರದವೆಲ್ಲ ಒಂದೊಂದು ಪಾಯಿಂಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದು ಕೇಳೋದೇ 2 ಮಾರ್ಕ್ಸ್ ಕೇಳ್ತಾರೆ. 2 ಮಾರ್ಕ್ಸ್ಗೆ ಇವೆರಡು ಮೆನ್ಷನ್ ಮಾಡಿದ್ರೆ ಸಾಕು. ಓಮ್ಸ್ ಲಾಗೆ ಗ್ರಾಫಿಂಗೇ ಬರುತ್ತೆ. ಈ ಥರ ಗ್ರಾಫ್ ಬರಲಿಲ್ಲ ಅಂದ್ರೆ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ ಅಂತ. ಓಕೆ. ಸೊ ದೀಸ್ ಆರ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್. ನೆಕ್ಸ್ಟ್, ಓಮ್ಸ್ ಲಾ ಅಪ್ಲಿಕೇಬಲ್ ಆದರೆ ಆ ಥರ ಡಿವೈಸಸ್ಗೆ ಓಮಿಕ್ ಡಿವೈಸಸ್ ಅಂತ ಹೇಳ್ತೀವಿ. ಇಫ್ ಎನಿ ಡಿವೈಸಸ್ ವಿಚ್ ಒಬೇ ಓಮ್ಸ್ ಲಾ ಕಾಲ್ಡ್ ಆಸ್ ಓಮಿಕ್ ಡಿವೈಸಸ್. ಇಫ್ ಎನಿ ಡಿವೈಸಸ್ ಡು ನಾಟ್ ಒಬೇ ಓಮ್ಸ್ ಲಾ ಕಾಲ್ಡ್ ಆಸ್ ನಾನ್ ಓಮಿಕ್ ಡಿವೈಸಸ್ ಅಂತ ತಗೊಂತೀವಿ. ಓಕೆ. ಓಮ್ಸ್ ಲಾ ಅಪ್ಲಿಕೇಬಲ್ ಆದರೆ ಓಮಿಕ್, ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಆದರೆ ನಾನ್ ಓಮಿಕ್. ಓಮ್ಸ್ ಲಾ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ವೋಲ್ಟ್ ಮೀಟರ್, ಆಮ್ಮೀಟರ್, ಗ್ಯಾಲನೋಮೀಟರ್ ಇವು ಮೂರಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಕರೆಂಟ್ ಫ್ಲೋ ಆಗಿದ ತಕ್ಷಣ ಡಿಫ್ಲೆಕ್ಷನ್ ತೋರಿಸುತ್ತೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅವು. ಅದಕ್ಕೋಸ್ಕರ ಆಮ್ಮೀಟರ್, ವೋಲ್ಟ್ ಮೀಟರ್, ಗ್ಯಾಲನೋಮೀಟರ್ ಇವೆಲ್ಲ ಓಮಿಕ್ ಡಿವೈಸಸ್, ಓಮ್ಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ನಾನ್ ಓಮಿಕ್ ಡಿವೈಸಸ್ ಯಾವುದು? ಸೆಮಿಕಂಡಕ್ಟರ್ಸ್, ಸೂಪರ್ ಕಂಡಕ್ಟರ್ಸ್, ಡಯೋಸ್, ಟ್ರಾನ್ಸಿಸ್ಟರ್ಸ್ ಇವೆಲ್ಲ ನಾನ್ ಓಮಿಕ್ ಡಿವೈಸಸ್ಸು. ಯಾಕಂದರೆ ಅದರಲ್ಲಿ ಈ ಥರ ಗ್ರಾಫ್ ಬರಲ್ಲ. ಓಕೆ. ಸೊ ಈಗ ಓಮ್ಸ್ ಲಾ ಅಪ್ಲಿಕೇಬಲ್ ಆದರೆ ಯಾವ ಡಿವೈಸಸ್ಸು? These ohmic devices. Ohms law not applicable, non-ohmic devices. Okay. So ohmic devices and non-ohmic devices. Ohmic devices and non-ohmic devices. What is ohmic devices? Okay. So ohmic devices are the devices. These are the devices which obey Ohm's law. Okay. ಯಾವುದೇ ಡಿವೈಸಸ್ ಓಮ್ಸ್ ಲಾ ಒಬೇ ಮಾಡಿದಾವೆ ಅಂತಂದ್ರೆ, ಅಂದ್ರೆ ಸ್ಟ್ರೈಟ್ ಲೈನ್ ಗ್ರಾಫ್ ಬಂತು ಅಂತಂದ್ರೆ, ದಟ್ ವಿ ಕಾಲ್ಡ್ ಆಸ್ ಓಮಿಕ್ ಡಿವೈಸಸ್ ಅಂತ ತಗೊಂತೀವಿ. Examples. Okay. So example, ammeter. In ammeter andre, ammeter is a device used to measure the current. Okay. Ammeter, voltmeter is a device used to measure the potential difference. And galvanometer. Okay. Galvanometer is also a device used to measure the small amount of current. ಇದು any amount of current na measure ಮಾಡುತ್ತೆ. It is small amount of current. Very sensitive instrument. ಇದನ್ನ ಆಲ್ರೆಡಿ ಒಂದು ಕಡೆ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲಿ ಅಂತಂದ್ರೆ ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಅದರಲ್ಲಿ ಟು ಪ್ರೊಟೆಕ್ಟ್ ದ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದೆ. ಸೊ ಅದರಲ್ಲಿ ಇದು ಒಂದು ಗ್ಯಾಲ್ವನೋಮೀಟರ್ ನಿಮ್ಮ ಲ್ಯಾಬಲ್ಲಿ ಇದೆ, ತೋರಿಸ್ತೀನಿ ಅದನ್ನ. ಸೊ ಗ್ಯಾಲ್ವನೋಮೀಟರ್ ಇಸ್ ಅ ಡಿವೈಸ್, ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್. ಅದಕ್ಕೆ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅನ್ನೋ ಟೆಕ್ನಾಲಜಿನ ಬಳಸ್ತೀವಿ. ಓಕೆ. ಇಟ್ ಈಸ್ ಅ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್. ಓಕೆ. ಸೊ ಇದೆಲ್ಲ ಓಮ್ಸ್ ಲಾನ ಒಬೇ ಮಾಡುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಓಮಿಕ್ ಡಿವೈಸಸ್. ನೆಕ್ಸ್ಟ್, ನಾನ್ ಓಮಿಕ್ ಡಿವೈಸಸ್. These are the devices which do not obey Ohm's law. Okay. So these are called as non-ohmic devices. Example, semiconductor. ಇದನ್ನು ಡಿವೈಸರ್, ಸೆಮಿಕಂಡಕ್ಟರ್, ಸೂಪರ್ ಕಂಡಕ್ಟರ್,
ಸೂಪರ್ ಕಂಡಕ್ಟರ್ಸ್, ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್ ಎಕ್ಸೆಟ್ರಾ ಯಾವುದಾದ್ರೂ ಹಾಕೋಬಹುದು. ದೀಸ್ ಆರ್ ವಿ ಕಾಲ್ಡ್ ಆಸ್ ನಾನ್ ಓಮಿಕ್ ಡಿವೈಸ್. ಓಕೆ, ಐ ಥಿಂಕ್ ಇದು ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ ಇದಿಷ್ಟು ಓಮ್ಸ್ ಲಾ ಮೇಲೆ ಡಿಪೆಂಡೆನ್ಸಿ. ಓಕೆ, ಓಮ್ಸ್ ಲಾ ಸ್ಟೇಟ್ಮೆಂಟ್, ಓಮ್ಸ್ ಲಾ ಇಂದ ಯಾವ ಫಿಸಿಕಲ್ ಕ್ವಾಂಟಿಟಿ ಸಿಕ್ತು, ದಟ್ ಈಸ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಎಸ್ಐ ಯೂನಿಟ್ ಏನು, ಡೆಫಿನೇಷನ್ ಆಫ್ ಓಮ್ ಏನು, ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗಲ್ಲ ಮತ್ತು ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೋ ಅದಕ್ಕೆ ಯಾವ ಡಿವೈಸ್ ಅಂತೀವಿ, ಯಾವುದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅದಕ್ಕೆ ಯಾವ ಡಿವೈಸಸ್ ಆಗ್ತೀವಿ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇದಿಷ್ಟನ್ನು keep it in your mind. So these are about the Ohm's law. So Ohm's law ಇಂದ ಫಿಸಿಕಲ್ ಕ್ವಾಂಟಿಟಿ ರೆಸಿಸ್ಟೆನ್ಸ್ ಅನ್ನೋದು ಸಿಗುತ್ತೆ. ರೆಸಿಸ್ಟೆನ್ಸ್ ಅಂದರೆ ಏನು ಅನ್ನೋದನ್ನು ನೋಡಿದ್ದೀವಿ ಈಗ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟು ನೋಡೋಣ. ಓಕೆ, ಓಮಿಕ್ ಡಿವೈಸಸ್ ಓಮಿಕ್ ಆಗುತ್ತೆ, ರೆಸಿಸ್ಟೆನ್ಸ್, ಕಂಡಕ್ಟರ್, ಕ್ಲಿಯರ್. ಓಕೆ, ನಾವು ಓಕೆ, ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ಳೋಣ ನಾವು. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ತಗೊಂಡಾಗ we have consider it is a conductor. Consider it is a conductor ಅಂತ ತಗೊಳ್ಕೊಂಡು. ಓಕೆ, ಯಾವುದಾದ್ರೂ ಒಂದು ರಾಡ್, ಮೆಟಲ್ ರಾಡ್. ಓಕೆ, ಸೊ ಮೆಟಲ್ ರಾಡ್ ಅಂತ ತಗೊಂಡಾಗ, ಈ ಮೆಟಲ್ ರಾಡ್ ಅಂತ ತಗೊಂಡಾಗ ಇದರಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ಇಟ್ ವಿಲ್ ಅಲೋಸ್ ದ ಕರೆಂಟ್ ಟು ಫ್ಲೋ. ಓಕೆ, ಕರೆಂಟ್ನ ಫ್ಲೋ ಆಗಕ್ಕೆ ಬಿಡುತ್ತೆ ಅಂತಂದಾಗ ಯಾಕೆ ಬಿಡುತ್ತೆ, ಇದರಲ್ಲಿ ಫ್ರೀ ಚಾರ್ಜಸ್ ಇದೆ. ಇಟ್ ಈಸ್ ಅ ಪೆನ್ಸಿಲ್, ಬಟ್ ನಾನು ಹೇಳ್ತಾ ಇರೋದು ಅಸಂಪ್ಷನ್ ಮೆಟಲ್ ರಾಡ್ ಇದೆ ಅಂತ ತಿಳ್ಕೊಳ್ಳಿ ಅಂತ. ಓಕೆ, ಫ್ರೀ ಚಾರ್ಜಸ್ ಇರೋದು, ಫ್ರೀ ಎಲೆಕ್ಟ್ರಾನ್ಸ್. ಮಿಕ್ಕಿದ ವುಡ್ಡು, ಪ್ಲಾಸ್ಟಿಕ್ ಆ ಥರದ್ರಲ್ಲೆಲ್ಲ ಬೌಂಡ್ ಆಗಿಬಿಡುತ್ತೆ ಎಲೆಕ್ಟ್ರಾನ್ಸು. ಸೊ ದಟ್ಸ್ ವೈ ಡಸ್ ನಾಟ್ ಫ್ಲೋ. ಇದರಲ್ಲಿ ಫ್ಲೋ ಆಗ್ತಿದೆ ಅಂತಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದೆ, ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಫ್ರೀ ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಹೆಂಗಂದ್ರೆ ಹಂಗೆಲ್ಲ ಮೂವ್ ಆಗ್ತಾ ಇರುತ್ತೆ. ಹೆಂಗಂದ್ರೆ ಹಂಗೆಲ್ಲ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ ಅಂತಂದರೆ ನಮಗೆ ಇದನ್ನು ಮುಟ್ಕೊಂಡಾಗ ಶಾಕ್ ಹೊಡಿಬೇಕು. ಯಾಕೆ ಶಾಕ್ ಹೊಡಿತಾ ಇಲ್ಲ ಅಂತಂದರೆ ಅದರಲ್ಲಿ ಸಪೋಸ್ ಇದು ಕಂಡಕ್ಟರ್, ಇಟ್ ಇಸ್ ಅ ಕಂಡಕ್ಟರ್. ಓಕೆ, ಈ ಕಂಡಕ್ಟರಲ್ಲಿ ಏನಿರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಈ ರೀತಿ ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಆ ಫ್ರೀ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇದ್ರೆ ಕರೆಂಟ್ ಬರಬೇಕು, ಕರೆಂಟ್ ಬಂದರೆ ಶಾಕ್ ಹೊಡಿಬೇಕು. ಬಟ್ ನಮ್ಗೆ ಹೊಡಿತಾ ಇಲ್ಲ. ವೈ, ಯಾಕೆ ಅಂತಂದರೆ ಇಲ್ಲಿ ಎಲೆಕ್ಟ್ರಾನ್ಸು ಜಿಗ್ಜಾಗ್ ಮೋಷನಲ್ಲಿ ಹೆಂಗಂದ್ರೆ ಮೂವ್ ಆಗ್ತಾ ಇರುತ್ತೆ. ಇದು ಹಿಂಗೆ ಹೋಗಿ ಇದು ಹೊಡಿತೈತೆ, ಇದು ಹಿಂಗೆ ಹೋಗುತ್ತೆ, ಇದು ಹಿಂಗೆ ಹೋಗುತ್ತೆ, ಇದು ಹಿಂಗೆ ಹೋಗುತ್ತೆ. ಸೊ ಈ ರೀತಿ ಜಿಗ್ಜಾಗ್ ಮೋಷನ್ ಆಗ್ತಾ ಇರಬೇಕಾದ್ರೆ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅದರಲ್ಲಿ ಝೀರೋ ಆಗ್ಬಿಡುತ್ತೆ. ಓಕೆ, ಸೊ ದಟ್ಸ್ ವೈ ಇಟ್ ಡಸ್ ನಾಟ್ ಕಂಡಕ್ಟ್ ದ, ಸೊ ದಟ್ಸ್ ವೈ ಅದು ಶಾಕ್ ಹೊಡಿಯಲ್ಲ. ಅದೇ ಕರೆಂಟ್ ಕೊಟ್ಟಾಗ ಏನಾಗುತ್ತೆ, ಅದು ಈಗ ಕಾನ್ಸೆಪ್ಟ್. ಅದೇ ಈ ಎಂಡ್ಸ್ಗೆ ಈ ರೀತಿ ಕರೆಂಟ್ ಕೊಟ್ಬಿಟ್ಟೆ, ಪೊಟೆನ್ಷಿಯಲ್ ಅಪ್ಲೈ ಮಾಡಿದೆ. ಓಕೆ, ಕಂಡಕ್ಟರ್ಗೆ ಪೊಟೆನ್ಷಿಯಲ್ ಅಪ್ಲೈ ಮಾಡಿದೆ. ಸೊ ಕಂಡಕ್ಟರ್ಗೆ ಪೊಟೆನ್ಷಿಯಲ್ ಅಪ್ಲೈ ಮಾಡಿದಾಗ ಕರೆಂಟ್ ಬರುತ್ತೆ. ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್, ದಟ್ ಈಸ್ ದ ಓಮ್ಸ್ ಲಾ. ಓಕೆ, ಈಗ ಏನಾಗುತ್ತೆ, ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ಬ್ಯಾಟ್ರಿ. ಈಗ ಏನಾಗುತ್ತೆ, ಸಿ ಇಲ್ಲಿರೋದು ಎಲೆಕ್ಟ್ರಾನ್ಸ್, ಇಲ್ಲಿ ಪಾಸಿಟಿವ್ ಟರ್ಮಿನಲ್. ಈ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಆ ಎಲ್ಲಾನು ಈ ಕಡೆ ಜಂಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಹಾಗಾದ್ರೆ ಎಲೆಕ್ಟ್ರಾನ್ ಏನಾಗುತ್ತೆ, ಎಲ್ಲ ಒಂದು ಕಡೆ ಮೂವ್ ಆಗುತ್ತೆ. ಹಿಂಗೆ ಎಲ್ಲ ಒಂದೇ ಸ್ಟ್ರೈಟ್ ಲೈನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಕರೆಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಕಾನ್ಸೆಪ್ಟ್, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇದು ಪಾಸಿಟಿವ್ ಇಂದ ನೆಗೆಟಿವ್ಗೆ. ಬಟ್ ಎಲೆಕ್ಟ್ರಾನ್ಸ್ ಯಾವ ಕಡೆಯಿಂದ ಶಿಫ್ಟ್ ಆಗ್ತಿದೆ, ನೆಗೆಟಿವ್ ಇಂದ ಪಾಸಿಟಿವ್ಗೆ, ಅಪೋಸಿಟ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿ. ಡ್ರಿಫ್ಟ್ ವೆಲಾಸಿಟಿ, ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದು, ಡ್ರಿಫ್ಟ್ ವೆಲಾಸಿಟಿ, ಬಟ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಅಂತಂದ್ರೆ, ಇಟ್ ಈಸ್ ದ ಆವರೇಜ್ ವೆಲಾಸಿಟಿ ಆಫ್ ಅನ್ electrons inside the conductor. Okay, it is the average velocity of an electron which get drifted towards the, ಯಾವ ಕಡೆ ಬರ್ತಿದೆ, drifted ಅಂದ್ರೆ jumping ಅಂತ, drifted towards the positive end of the conductor, this velocity, this average velocity is called
ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತೀವಿ. ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಅಂತಂದ್ರೆ ದಿ ಆವರೇಜ್ ವೆಲಾಸಿಟಿ of free electrons or electrons. It is the average velocity of electrons in a conductor. Average velocity of electrons in a conductor which get drifted towards the positive end of the conductor. This velocity is called drift velocity. This velocity is called drift velocity. Okay. So ಯಾವಾಗ ಪೊಟೆನ್ಷಿಯಲ್ ಅಪ್ಲೈ ಮಾಡಿದಾಗ ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಇದು ಪಾಸಿಟಿವ್ ಎಂಡ್. ಸೊ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆ ಜಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ವೆಲಾಸಿಟಿ ಇಸ್ ಕಾಲ್ಡ್ ಡ್ರಿಫ್ಟ್ ವೆಲಾಸಿಟಿ ಅಂತ ತಗೊಂತೀವಿ. ಕ್ಲಿಯರ್? ಓಕೆ. ಇದಕ್ಕೆ ಸಿಂಬಲ್ ಬಂದು ವಿ, ಇಲ್ಲಿ ಡಿ ಅಂತ, ಡ್ರಿಫ್ಟ್ ವೆಲಾಸಿಟಿ ಅಂತ. ಓಕೆ. ಸೊ ದಿಸ್ ಇಸ್ ವಿ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ಈಗ ನಿಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಬಂದ್ಬಿಡ್ಬೇಕು. ಒಂದು ಕಂಡಕ್ಟರ್ ಇದ್ದಾಗ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಫ್ರೀ ಎಲೆಕ್ಟ್ರಾನ್ಸ್ ಹೆಂಗಂದಂಗೆಲ್ಲ ಮೂವ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೆಟ್ ಕರೆಂಟ್ ಫಸ್ಟ್ 0 ಇರುತ್ತೆ. ಒನ್ಸ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿದ ತಕ್ಷಣವೇ ಅದರಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸು ಪಾಸಿಟಿವ್ ಎಂಡ್ ಯಾವ ಕಡೆ ಇದೆಯೋ ಎಲ್ಲ ಆ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬರಬೇಕಾದ್ರೆ ಇದು ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗಬೇಕಾದ್ರೆ ಏನು ವೆಲಾಸಿಟಿ ಇರುತ್ತೋ ಅದರಲ್ಲೆಲ್ಲ ಆವರೇಜ್ ವೆಲಾಸಿಟಿಗೆ ಏನಂತೀವಿ? ಡ್ರಿಫ್ಟ್ ವೆಲಾಸಿಟಿ ಅಂತ ತಗೊಂತೀವಿ. ಓಕೆ. ಇಟ್ ಈಸ್ ಆವರೇಜ್ ವೆಲಾಸಿಟಿ ವಿತ್ ವಿಚ್ ಫ್ರೀ ಎಲೆಕ್ಟ್ರಾನ್ಸ್ ಗೆಟ್ ಡ್ರಿಫ್ಟೆಡ್ ಟುವರ್ಡ್ಸ್ ದಿ ಪಾಸಿಟಿವ್ ಎಂಡ್ ಆಫ್ ದಿ ಕಂಡಕ್ಟರ್ is called as drift velocity. Electrons ಯಾವಾಗಲೂ ಅಷ್ಟೇ ಅಪೋಸಿಟ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಇಂದ ನೆಗೆಟಿವ್ಗೆ, ಬಟ್ ಎಲೆಕ್ಟ್ರಾನ್ಸ್ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಇರುತ್ತೆ. ಓಕೆ. ಸೊ ದಿಸ್ ಆಲ್ ಅಬೌಟ್ ದಟ್ ಡ್ರಿಫ್ಟ್ ವೆಲಾಸಿಟಿ. ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಅಂತ ಕೇಳ್ತಾರೆ. ಈಗ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಗೊತ್ತಾಯ್ತು. ಓಕೆ. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ನೋಡೋಣ. Expression for drift velocity. Definition note ಮಾಡ್ಕೊಂಡಿದ್ದೀರಾ? ಓಕೆ. ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಡಯಾಗ್ರಾಮ್ ಬೇಕು. Consider a conductor having area A. E is the number of electrons. E is the electric field. If you apply the potential using the battery B A. Okay. So ಇದಿಷ್ಟು ಕಾನ್ಸೆಪ್ಟ್ ಗೊತ್ತಿದೆ ನಮಗೆ, ರೈಟ್? ಕಂಡಕ್ಟರ್ ಆಫ್ ಏರಿಯಾ A, free electrons and electric field, apply the potential by using the battery B. Okay. Now ಈಗ we know the straight line equations. ಏನು straight line equations ಏನೇನು ಗೊತ್ತಿದೆ? That is V is equal to V0 plus AT. ಇದು ನೆನಪಿದೆ ಅಂತ ತಿಳ್ಕೊಂತೇವೆ. V is equal to V0 plus AT. ಇಲ್ಲಿ T ಬದಲಾಗಿ ಟೌ ಅಂತ ತಗೊಂತೀನಿ, ಹೇಳ್ತೀನಿ. Where tau is nothing but relaxation time ಅಂತ ಹೇಳ್ತೀವಿ. Relaxation time. What is relaxation time ಅಂತಂದ್ರೆ ಇಲ್ಲಿ ಹೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆಮೇಲೆ ಬರ್ಸ್ತೀನಿ ಅದನ್ನ. What is relaxation time ಅಂತಂದ್ರೆ while the electrons is jumping towards the positive end of the conductor, ಅಲ್ಲಿ ಫಿಕ್ಸ್ಡ್ ಆಟಮ್ ಇರುತ್ತೆ, ಆಟಮ್ಸ್ ಇರುತ್ತೆ. ಆಟಮ್ಸ್ ಜೊತೆ ಕೊಲಿಷನ್ ಆಗುತ್ತೆ. ಕೊಲಿಷನ್ ಆಗಬೇಕಾದ್ರೆ ದೇರ್ ಇಸ್ ಅ ಸಮ್ ಟೈಮ್ ಡಿಲೇ ಇದೆ. ಸೊ ಆ ಟೈಮ್ ಡಿಲೇನೇ ರಿಲ್ಯಾಕ್ಸೇಷನ್ ಟೈಮ್ ಅಂತ ತಗೊಂತೀವಿ. ವಾಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್ ಅಂತಂದ್ರೆ ಇಟ್ ಈಸ್ ದ ಆವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಆಫ್ ಅನ್ ಎಲೆಕ್ಟ್ರಾನ್ ವಿತ್ ದಿ ಫಿಕ್ಸ್ಡ್ ಆಟಮ್. ಎಲೆಕ್ಟ್ರಾನು ಫಿಕ್ಸ್ಡ್ ಆಟಮ್ ಜೊತೆ ಎರಡು ಸರಿ ಕೊಲಿಷನ್ ಆದಾಗ ದೇರ್ ಇಸ್ ಅ ಟೈಮ್ ರಿಲ್ಯಾಕ್ಸೇಷನ್. ದಟ್ ಟೈಮ್ ಈಸ್ ಕಾಲ್ಡ್ ಆಸ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಇಟ್ ಈಸ್ ಆವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಆಫ್ ಅನ್ ಎಲೆಕ್ಟ್ರಾನ್ ವಿತ್ ದಿ ಫಿಕ್ಸ್ಡ್ ಆಟಮ್ ಈಸ್ ಕಾಲ್ಡ್ ರಿಲ್ಯಾಕ್ಸೇಷನ್ ಟೈಮ್. ಸೊ ಅದಕ್ಕೆ V is equal to V0 plus AT.
ನಾವು ವಿ ಅಂತಂದ್ರೆ ಅದೇನೆ ಡ್ರಿಫ್ಟ್ ವೆಲಾಸಿಟಿ ವಿ ಡಿ ಅಂತಾನೆ ತಗೊಂಡು. ಓಕೆ, ಸೊ ವಾಟ್ ಈಸ್ ದ ಇನಿಷಿಯಲಿ ಪೊಟೆನ್ಷಿಯಲ್ ಅಪ್ಲೈ ಮಾಡೋಕೆ ಮುಂಚೆ ವಾಟ್ ಈಸ್ ದ ವೆಲಾಸಿಟಿ ಆಫ್ ಅನ್ ಎಲೆಕ್ಟ್ರಾನ್? ದಟ್ ಈಸ್ ವಿ ನಾಟ್ ಈಸ್ 0. ಯಾಕೆಂತಂದ್ರೆ ವಿ ನಾಟ್ ಈಸ್ 0. ರಿಲ್ಯಾಕ್ಸೇಷನ್ ಅಂದ್ರೆ ಅಪ್ಲೈ ಮಾಡೋಕೆ ಮುಂಚೆ ಹೆಂಗಂದ್ರೆ ಜಿಗ್ಜಾಗ್ ಮೋಷನ್ ಮಾಡ್ತಾ ಇರುತ್ತೆ. ಸೊ ನೆಟ್ ಕರೆಂಟ್ 0. ಸೊ ಅದಕ್ಕೆ ಇಲ್ಲಿ ವಿ ನಾಟ್ ಈಸ್ 0 ಅಂತ ತಗೊಂತೀವಿ ನಾವು. ಆಗ ವಿ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಟೌ ಆಗುತ್ತೆ. ಎ ಟೌ. ಓಕೆ, ನಾವು ವಿ ನೋ ದಟ್ ಹೇಗೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಎಫ್ ಈಸ್ ಈಕ್ವಲ್ ಟು ಏನಿದೆ? ಎಂ ಎ. ಎಫ್ ಈಸ್ ಈಕ್ವಲ್ ಟು ಎಂ ಎ. ನಾವು ಎ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಫ್ ಬೈ ಎಂ ಆಗುತ್ತೆ. ಎಫ್ ಬೈ ಎಂ. ಎಫ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಫ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡಾಗ ವಿ ಹ್ಯಾವ್ ಇ ಇಂಟು ಕ್ಯೂ ಅಂತ ತಗೊಂತೀವಿ. ಯಾಕೆಂದ್ರೆ ಇ ಈಸ್ ಈಕ್ವಲ್ ಟು ಏನಿದೆ? ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್. ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ಆಯಿತು ಅಂತಂದ್ರೆ ಆಗ ಎಫ್ ಈಸ್ ಈಕ್ವಲ್ ಟು ಇ ಕ್ಯೂ ಆಗುತ್ತೆ. ಓಕೆ, ಡಿವೈಡೆಡ್ ಬೈ ಎಂ. ಡಿವೈಡೆಡ್ ಬೈ ಎಂ. ಸೊ ಇಲ್ಲಿ ಇ ಈಸ್ ನೆಗೆಟಿವ್ ತಗೊಂತೀವಿ. ಇ ಈಸ್ ನೆಗೆಟಿವ್. ಸೊ ಇನ್ ಟರ್ಮ್ಸ್ ಆಫ್ ಚಾರ್ಜ್, ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಅಂತ ತಗೊಂಡೆ. ಎಲೆಕ್ಟ್ರಾನ್ ಇರೋದಿಲ್ಲಿ. ಸೊ ಇ ಬೈ ಎಂ. ಇಲ್ಲಿ ನೆಗೆಟಿವ್ ಯಾಕೆ ತಗೊಂಡೆ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪೋಸಿಟ್ ಟು ದಿ ಅಪ್ಲೈಡ್ ಫೋರ್ಸ್. ಅಪ್ಲೈಡ್ ಫೋರ್ಸ್ಗೆ ಅಪೋಸಿಟ್ ಇದೆ. ಓಕೆ, ಸೊ ಈಗ ಏನ್ ಬಂತು? ಎ ಇಸ್ ಈಕ್ವಲ್ ಟು ಮೈನಸ್ ಇ ಬೈ ಎಂ. ಇದು ಹೆಂಗ್ ಬಂತು ಅಂತ ಗೊತ್ತಾಗಿದೆ. ಸೊ ಕ್ಯೂ ಅಂತಂದ್ರೆ ಎಲೆಕ್ಟ್ರಾನ್, ಇದು ಚಾರ್ಜ್. ಎಲೆಕ್ಟ್ರಾನಿಗೆ ಇ ಅಂತ ತಗೊಂತೀವಿ ಯಾವಾಗಲೂ. ಓಕೆ, ಸೊ ಈಗ ವಿಲ್ ಗೆಟ್ ದ ಲಾಸ್ಟ್ ಈಕ್ವೇಶನ್. ವೆರಿ ಸಿಂಪಲ್. ಸಬ್ಸ್ಟಿಟ್ಯೂಟ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದಟ್ ಈಸ್ ವಿ ಡಿ ಈಸ್ ಈಕ್ವಲ್ ಟು ಎ. ಎ ಕಡೆ ಏನಿದೆ? ಮೈನಸ್ ಇ ಬೈ ಎಂ ಇಂಟು ಟೌ. Okay, so this is the expression for drift velocity. Very simple. 3 marks ಗೆ last time ಕೇಳಿದ್ರು. Okay, so 3 marks ದು very simple. Drift velocity ಅಂತಂದ್ರೆ ಏನು? It is average velocity with which the free electrons get drifted towards the positive end of the conductor. This is called as drift velocity. So drift velocity diagram ಹಾಕೊಂಡ್ರಿ, diagram explain ಮಾಡಿದ್ವಿ. Next we know that straight line equation ಇದೆ. V is equal to V naught plus AT. ಅದು ಬಂದಿದೆ. ಸೊ ಇಲ್ಲಿ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಸೊ ವಿ ಡಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಬರುತ್ತೆ. ಟೌ ರಿಲ್ಯಾಕ್ಸೇಷನ್ ಟೈಮ್. ಸೊ ಇನಿಷಿಯಲಿ ಏನಾಗಿರುತ್ತೆ? ಇನಿಷಿಯಲ್ ವೆಲಾಸಿಟಿ 0 ಫಾರ್ ದ ಎಲೆಕ್ಟ್ರಾನ್ಸ್. 0 ಅಂತ ತಗೊಂಡಾಗ ಸೊ ದೇರ್ಫೋರ್ ವಿ ಡಿ ಇಸ್ ಈಕ್ವಲ್ ಟು ಎ ಟಿ ಆಗುತ್ತೆ. ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಎಫ್ ಇಸ್ ಈಕ್ವಲ್ ಟು ಎಂ ಎ. ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ. ಎಫ್ ಅಂತಂದ್ರೆ ಇ ಕ್ಯೂ. ಸೊ ಕ್ಯೂ ಅನ್ನೋದನ್ನ ಎಲೆಕ್ಟ್ರಾನ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ಆಲ್ ಅಬೌಟ್ ದಟ್ ಡ್ರಿಫ್ಟ್ ವೆಲಾಸಿಟಿ. ಇದು ಡ್ರಿಫ್ಟ್ ವೆಲಾಸಿಟಿ. ಇದರಲ್ಲಿ ಇನ್ನೊಂದು ನೋಡ್ಕೊಂಡ್ವಿ, ಯಾವುದದು? ರಿಲ್ಯಾಕ್ಸೇಷನ್ ಟೈಮ್. ಟೌನ ಡಿಫೈನ್ ಮಾಡ್ತೀನಿ. ರಿಲ್ಯಾಕ್ಸೇಷನ್ ಟೈಮ್. ಸೊ ವಾಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್? ಹೇಳಿದೆ, ಒಂದು ಕಂಡಕ್ಟರ್ ಎಲೆಕ್ಟ್ರಾನ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕಾದ್ರೆ ಆಟಮ್ ಜೊತೆ ಕೊಲಿಷನ್ ಆಗುತ್ತೆ. ಕೊಲಿಷನ್ ಆದಾಗ ಟೈಮ್ ಡಿಲೇ ಆಗುತ್ತೆ. ಆ ಟೈಮ್ ಡಿಲೇನೇ ರಿಲ್ಯಾಕ್ಸೇಷನ್ ಟೈಮ್ ಅಂತ ತಗೊಂಡು. ಇಟ್ ಈಸ್ the average time interval. It is average time interval between two successive collisions. It is average time interval between two successive collisions of electron with fixed atom is called as relaxation time. Okay, so these are about that drift velocity and relaxation time. Relaxation time ಇಲ್ಲೇ ಇದೆ, ಕೇಳ್ತಾರೆ ಒಂದೊಂದ್ಸರಿ ಯಾವ ರೀತಿ ಅಂತಂದ್ರೆ derive the expression for drift velocity in terms of relaxation time ಇಲ್ಲೇ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಕೀಪ್ ಇಟ್ ಇನ್ ಮೈಂಡ್. ಇದು ರಿಲ್ಯಾಕ್ಸೇಷನ್ ಟೈಮ್. ಓಕೆ, ಇದರಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಇದೆ. ಲೈಕ್ ಈ ಕಾನ್ಸೆಪ್ಟ್ ಮೇಲೆ, ಡ್ರಿಫ್ಟ್ ವೆಲಾಸಿಟಿ ಮೇಲೆ, ದಟ್ಸ್ ವಿ ಕಾಲ್ಡ್, ಐ ಥಿಂಕ್ ಈ ಡ್ರಿಫ್ಟ್ ವೆಲಾಸಿಟಿ ಆಗಿದೆ ಅನ್ಸುತ್ತೆ. ಟೋಟಲ್ ಕ್ಲಿಯರ್.
ಇದರಲ್ಲಿ we have that one more concept called as mobility. Very very important concept for 2 marks or 1 mark ಅಲ್ಲಿ ಡೆಫಿನೆಟ್ ಇರುತ್ತೆ ಸರಿ ನಿಮ್ಮ ಕ್ವಶನ್. ಮೊಬಿಲಿಟಿ, ವಾಟ್ ಈಸ್ ಮೊಬಿಲಿಟಿ ಅಂತಂದ್ರೆ ಮೊಬಿಲಿಟಿ ಸಿಂಬಲ್ ಬಂದು mu ಅಂತ ತಗೊಂತೆ ಮೊಬಿಲಿಟಿ. ಓಕೆ, ಸೊ ವಾಟ್ ಈಸ್ ಮೊಬಿಲಿಟಿ ಅಂತಂದ್ರೆ ಮೊಬಿಲಿಟಿ is nothing but it is the drift velocity. It is the drift velocity acquired. It is the drift velocity acquired per unit electric field. It is the drift velocity acquired per unit electric field is called. It is the drift velocity acquired per unit electric field is called mobility. Right? Mobility. Okay, so that is mu is equal to drift velocity VE by unit electric field E. Okay, drift velocity acquired per unit electric field is called mobility ಅಂತ ತಗೊಂತೀವಿ. ಸೊ ದಿಸ್ ಆಲ್ ಗುಡ್ ದಟ್ ಮೊಬಿಲಿಟಿ ಇದು ಅಸೈನ್ ಇಟ್ಟು ಮತ್ತೆ ಡೈಮೆನ್ಷನ್ ಫಾರ್ಮುಲಾ ನೋಡೋಣ. ಜಸ್ಟ್ ನೋಟ್ ಡೌನ್ ದಿಸ್ ಒನ್. Yes, right. Mobility. It is the drift velocity acquired per unit electric field. So, ಇದಕ್ಕೆ we have that. ಇದು mobility ಆಯಿತು ಅಂತಂದ್ರೆ assign it for velocity meter per second. Assign it for electric field Newton per coulomb. So, ಈಗ ಇದನ್ನ ಇದು ಮಾಡಿಕೊಂಡ್ರೆ ಯಾವ ರೀತಿ ಬರುತ್ತೆ? That is meter ಇದು ಡಿನಾಮಿನೇಟರ್ ಇದೆ. ಸೊ ಕೂಲಮ್ ಇಲ್ಲೇ ಬರುತ್ತೆ, ಮೀಟರ್ ಕೂಲಮ್ ಇದು ಇಲ್ಲಿ ಬರುತ್ತೆ. ಸೊ ದಟ್ ಈಸ್ ಪರ್ ಸೆಕೆಂಡ್, ಇದು ಪರ್ ಅಲ್ಲೇ ಇದೆ. ಸೊ ದಟ್ಸ್ ವೈ ಪರ್ ನ್ಯೂಟನ್ ಪರ್ ಸೆಕೆಂಡ್. ಓಕೆ, ಸೊ ಇದು ಆಗುತ್ತೆ. ಅದರ್ವೈಸ್ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಸೆಕೆಂಡ್. ಸೊ ದಿಸ್ ಇಸ್ ದ ಅಸೈನ್ಮೆಂಟ್ ಫಾರ್ ಮೊಬಿಲಿಟಿ. ಓಕೆ, ಸೊ ಇದಿಷ್ಟನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಎಲ್ಲನೂ ಡ್ರಿಫ್ಟ್ ವೆಲಾಸಿಟಿ ಮೇಲೇ ಡಿಫೈನ್ ಆಗಿದೆ. ಡ್ರಿಫ್ಟ್ ವೆಲಾಸಿಟಿಯಲ್ಲೇ ಇನ್ನೊಂದು ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಲೈಕ್ ಅದ್ರ ಮೇಲೆ ಡಿರವೇಷನ್ಸು. ಸೊ ಲೆಸ್ಟ್ ಅದನ್ನು ಕಂಟಿನ್ಯೂ ಮಾಡೋಣ. ಸೊ ವಾಟ್ ಈಸ್ ಮೊಬಿಲಿಟಿ? ಇಟ್ ಈಸ್ ದ ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದಿಷ್ಟು ಅಸೈನ್ಮೆಂಟ್. ಯಾವ್ದು ಬರೆದು ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ ಅಸೈನ್ಮೆಂಟ್ಸ್. ಓಕೆ, ಜಸ್ಟ್ ವೆರಿ ಸಿಂಪಲ್. ಜಸ್ಟ್ ನೋಟ್ ಆನ್ ದಿಸ್ ಒನ್.